ಒಂಬತ್ತನೇ ತರಗತಿಯ ಇಂಗ್ಲೀಷ್ 9th ಕ್ಲಾಸ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾರ್ಟ್ 2 ಸಿಲೆಬಸ್ ಪಾರ್ಟ್ 2 ಸಿಲೆಬಸ್ನ 7ನೇ ಪಾಠ ದ ವಿಲ್ ಆಫ್ ಸ್ಯಾಕ್ರಿಫೈಸ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂತಹ ಈ ಒಂದು ವಿಡಿಯೋ ಪಾಠ. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂತಹ ಮೊದಲನೆಯ ಪಾಯಿಂಟ್, ಚೆಕ್ ಯುವರ್ ಕಾಂಪ್ರಿಹೆನ್ಷನಲ್ಲಿ ಸೇರ್ ಯುವರ್ ರೆಸ್ಪಾನ್ಸಸ್ ಅಂತಕ್ಕಂತಹ ಪ್ರಶ್ನೆಗಳಿರ್ತವೆ. ಅದರಲ್ಲಿ ಫಸ್ಟ್ ಪ್ರಶ್ನೆ, ಹೂ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಫ್ರಮ್ ಭಗತ್ ಸಿಂಗ್ಸ್ ಫ್ಯಾಮಿಲಿ. ಭಗತ್ ಸಿಂಗ್ ಅವರ ಫ್ಯಾಮಿಲಿಯಿಂದ ಆ್ಯಕ್ಟಿವ್ ಆಗಿ ಫ್ರೀಡಮ್ ಸ್ಟ್ರಗಲ್ ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ, ಭಗತ್ ಸಿಂಗ್ಸ್ ಗ್ರ್ಯಾಂಡ್ ಫಾದರ್ ಅರ್ಜುನ್ ಸಿಂಗ್. ಭಗತ್ ಸಿಂಗ್ ಅವರ ಗ್ರ್ಯಾಂಡ್ ಫಾದರ್ ಆಗಿರ್ತಕ್ಕಂತಹ ಅರ್ಜುನ್ ಸಿಂಗ್ ಅವರು ಹಿಸ್ ಫಾದರ್ ಕಿಶನ್ ಸಿಂಗ್, ಮತ್ತು ಭಗತ್ ಸಿಂಗ್ ಅವರ ತಂದೆ ಕಿಶನ್ ಸಿಂಗ್ ಆ್ಯಂಡ್ ಅಂಕಲ್ ಅಜಿತ್ ಸಿಂಗ್, ಅವರ ಅಂಕಲ್ ಆಗಿರ್ತಕ್ಕಂಥ ಅಜಿತ್ ಸಿಂಗ್ ವೇರ್ ಪಾರ್ಟಿಸಿಪೇಟೆಡ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಭಗತ್ ಸಿಂಗ್ ಅವರ ಗ್ರ್ಯಾಂಡ್ ಫಾದರ್ ಅರ್ಜುನ್ ಸಿಂಗ್, ಅವರ ತಂದೆ ಕಿಶನ್ ಸಿಂಗ್ ಮತ್ತು ಅವರ ಅಂಕಲ್ ಆಗಿರ್ತಕ್ಕಂಥ ಅಜಿತ್ ಸಿಂಗ್ ಅವರು ಫ್ರೀಡಮ್ ಸ್ಟ್ರಗಲ್ನಲ್ಲಿ ಅಥವಾ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಪಾರ್ಟಿಸಿಪೇಟನ್ನು ಮಾಡಿರ್ತಾರೆ. ಸೆಕೆಂಡ್ ಕ್ವೆಶನ್, ನೇಮ್ ದ ಪೊಲಿಟಿಕಲ್ ಲೀಡರ್ಸ್ ಹೂ ವೇರ್ ಇನ್ ಕಾಂಟ್ಯಾಕ್ಟ್ ವಿತ್ ಭಗತ್ ಸಿಂಗ್ ವೆನ್ ಹಿ ವಾಸ್ ಇನ್ DAV ಸ್ಕೂಲ್ ಇನ್ ಲಾಹೋರ್. ಲಾಹೋರ್ನಲ್ಲಿರ್ತಕ್ಕಂತಹ DAV ಸ್ಕೂಲ್ ನಲ್ಲಿರಬೇಕಾದ್ರೆ ಭಗತ್ ಸಿಂಗ್ ಅವರಿಗೆ ಒಂದಿಷ್ಟು ರಾಜಕೀಯ ನಾಯಕರ ಪರಿಚಯವಾಗ್ತದೆ. ಅವರು ಯಾರ್ಯಾರು ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ಲಾಲಾ ಲಜಪತ್ ರಾಯ್ ಆ್ಯಂಡ್ ರಾಸ್ ಬಿಹಾರಿ ಬೋಸ್ ವೇರ್ ಕಾಂಟ್ಯಾಕ್ಟೆಡ್ ವಿತ್ ಭಗತ್ ಸಿಂಗ್. ಲಾಲಾ ಲಜಪತ್ ರಾಯ್ ಅವರು ಮತ್ತು ರಾಸ್ ಬಿಹಾರಿ ಬೋಸ್ ಅವರು DAV ಸ್ಕೂಲ್ ಲಾಹೋರ್ನಲ್ಲಿ ಇರ್ತಕ್ಕಂತಹ ಆ ಶಾಲೆಯಲ್ಲಿ ಭಗತ್ ಸಿಂಗ್ ಅವರು ಇರಬೇಕಾದ್ರೆ ಇವರು ಪರಿಚಯ ಆಗ್ತಾರೆ. ಕ್ವೆಶನ್ ನಂಬರ್ 3, ಹೌ ಡಿಡ್ ಭಗತ್ ಸಿಂಗ್ ರೆಸ್ಪಾಂಡ್ ಟು ಗಾಂಧೀಜೀಸ್ ಕಾಲ್. ಗಾಂಧೀಜಿಯವರ ಕರೆಗೆ ಭಗತ್ ಸಿಂಗ್ ಅವರು ಹೇಗೆ ರೆಸ್ಪಾನ್ಸ್ ಮಾಡಿದರು ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ಭಗತ್ ಸಿಂಗ್ ಲೆಫ್ಟ್ ದ DAV ಸ್ಕೂಲ್ ಆ್ಯಂಡ್ ಜಾಯಿನ್ಡ್ ನ್ಯಾಷನಲ್ ಸ್ಕೂಲ್ ಎಟ್ ಲಾಹೋರ್. ನೋಡಿ, ಭಗತ್ ಸಿಂಗ್ ಅವರು ಲೆಫ್ಟ್ ದ DAV ಸ್ಕೂಲ್, DAV ಸ್ಕೂಲನ್ನು ಬಿಟ್ಟು ಆ್ಯಂಡ್ ಜಾಯಿನ್ಡ್ ನ್ಯಾಷನಲ್ ಸ್ಕೂಲ್ ಎಟ್ ಲಾಹೋರ್, ಲಾಹೋರ್ನಲ್ಲಿರ್ತಕ್ಕಂತಹ ನ್ಯಾಷನಲ್ ಸ್ಕೂಲಿಗೆ ಜಾಯ್ನ್ ಆಗ್ತಾರೆ. ವಿಚ್ ವಾಸ್ ಅ ಸೆಂಟರ್ ಆಫ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್, ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಕೇಂದ್ರವಾಗಿರ್ತಕ್ಕಂತಹ ನ್ಯಾಷನಲ್ ಸ್ಕೂಲ್ಗೆ ಇವರು ಜಾಯ್ನ್ ಆಗ್ತಾರೆ. ನಂಬರ್ 4, ವೇರ್ ಡಿಡ್ ಭಗತ್ ಸಿಂಗ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಭಗವತಿ ಚರಣ್ ಆ್ಯಂಡ್ ಸುಖದೇವ್. ಸುಖದೇವ್ ಮತ್ತು ಭಗವತಿ ಚರಣ್ ಅವರಿಗೆ ಯಾವಾಗ ಇವರು ಸಂಪರ್ಕಕ್ಕೆ ಬರ್ತಾರೆ ಅಂತಕ್ಕಂಥ ಪ್ರಶ್ನೆಗೆ ಭಗತ್ ಸಿಂಗ್ ಕೇಮ್ ಕಾಂಟ್ಯಾಕ್ಟ್ ವಿತ್ ದೆಮ್ ಏನು ನ್ಯಾಷನಲ್ ಸ್ಕೂಲ್ ಎಟ್ ಲಾಹೋರ್. ಲಾಹೋರ್ನಲ್ಲಿರ್ತಕ್ಕಂತಹ ಏನು ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ಗೆ ಸೆಂಟರ್ ಆಗಿರ್ತಕ್ಕಂತಹ ನ್ಯಾಷನಲ್ ಸ್ಕೂಲ್ನಲ್ಲಿ ಭಗತ್ ಸಿಂಗ್ ಅವರು ಭಗವತಿ ಚರಣ್ ಮತ್ತು ಸುಖದೇವ್ ಅವರಿಗೆ ಸಂಪರ್ಕಕ್ಕೆ ಬರ್ತಾರೆ. ಕ್ವೆಶನ್ ನಂಬರ್ 5, ವೈ ಈಸ್ ಭಗತ್ ಸಿಂಗ್ ರಿಮೆಂಬರ್ಡ್ ಇವನ್ ಟುಡೇ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಎಷ್ಟೋ ಬಾರಿ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲ್ಪಟ್ಟಿರ್ತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ವೈ ಈಸ್ ಭಗತ್ ಸಿಂಗ್ ರಿಮೆಂಬರ್ ಇವನ್ ಟುಡೇ. ಇವತ್ತಿಗೂ ಕೂಡ ಭಗತ್ ಸಿಂಗ್ ಅವರನ್ನು ಯಾಕೆ ನೆನಪಿನಲ್ಲಿ ಇಟ್ಕೋತೀವಿ ಅಂತಂದರೆ, ಬಿಕಾಸ್ ಭಗತ್ ಸಿಂಗ್ ಈಸ್ ರಿಮೆಂಬರ್ಡ್ ಆ್ಯಸ್ ಅ ಗ್ರೇಟ್ ರೆವಲ್ಯೂಷನರಿ ಫ್ರೀಡಮ್ ಫೈಟರ್. ಇವರೊಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ಕಾರಣಕ್ಕಾಗಿ ಇವರನ್ನು ನಾವು ಇವತ್ತಿಗೂ ಕೂಡ ನೆನಪಿನಲ್ಲಿ ಇಟ್ಟುಕೊತೀವಿ. ಕ್ವೆಶನ್ ನಂಬರ್ 6, ಹೂ ಡಿಡ್ ಭಗತ್ ಸಿಂಗ್ ವಾಂಟ್ ಟು ಟೇಕ್ ರಿವೆಂಜ್ ಆನ್. ಯಾರ ಮೇಲೆ ಶೇಡನ್ನು ತೀರಿಸಿಕೊಳ್ಬೇಕು ಅಂತಕ್ಕಂಥದ್ದು ಭಗತ್ ಸಿಂಗ್ ಅವರಿಗೆ ಇರ್ತದೆ ಅಂತಕ್ಕಂಥದ್ದು ಪ್ರಶ್ನೆಗೆ ಭಗತ್ ಸಿಂಗ್ ವಾಂಟೆಡ್ ಟು ಟೇಕ್ ರಿವೆಂಜ್ ಆನ್ ಸ್ಕಾಟ್. ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಸ್ಕಾಟ್ ಅವ್ರ ಮೇಲೆ ರಿವೆಂಜ್ ಅಂತಂದರೆ ಶೇಡನ್ನು ತೀರಿಸಿಕೊಳ್ಬೇಕಾಗಿರ್ತದೆ. ಬಿಕಾಸ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್ ಆಫ್ ಲಾಲಾ ಲಜಪತ್ ರಾಯ್. ಯಾಕೆ ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕಾಗಿತ್ತು ಅಂತಂದರೆ, ಸ್ಕಾಟ್ ಅಂತಕ್ಕಂಥವ್ರೆ ಯಾರ ಸಾವಿಗೆ ಅಂತಂದರೆ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣರಾಗಿರ್ತಕ್ಕಂಥವರು ಸ್ಕಾಟ್ ಆಗಿರೋದ್ರಿಂದ ಅವ್ರ ಮೇಲೆ ರಿವೆಂಜನ್ನು ತೀರಿಸಿಕೊಳ್ಬೇಕು ಅಂತಕ್ಕಂಥದ್ದು ಭಗತ್ ಸಿಂಗರ ಒಂದು ವಿಚಾರವಾಗಿರ್ತದೆ. ಕ್ವೆಶನ್ ನಂಬರ್ 7, ಅಕಾರ್ಡಿಂಗ್ ಟು ಭಗತ್ ಸಿಂಗ್ ವೇರ್ ಡಸ್ ದ ವ್ಯಾಲ್ಯೂ ಆಫ್ ಮ್ಯಾನ್ ಲೈ. ಹಾಗಾದರೆ ಭಗತ್ ಸಿಂಗ್ ಅವರ ಪ್ರಕಾರ ಮನುಷ್ಯನ ವ್ಯಾಲ್ಯೂ ಎಲ್ಲಿ ಇರ್ತದೆ ಅಂತಕ್ಕಂಥ ಪ್ರಶ್ನೆಗೆ ಅಕಾರ್ಡಿಂಗ್ ಟು ಭಗತ್ ಸಿಂಗ್ ವ್ಯಾಲ್ಯೂ ಆಫ್ ಮ್ಯಾನ್ ಲೈ ನಾಟ್ ಇನ್ ವಾಟ್ ಹಿ ಈಸ್ ಕೇಪೇಬಲ್ ಆಫ್ ರಿಸೀವಿಂಗ್ ಬಟ್ ಇನ್ ವಾಟ್ ಹಿ ಈಸ್ ಕೇಪೇಬಲ್ ಆಫ್ ಗಿವಿಂಗ್. ಏನು ಪಡೆದುಕೊಳ್ತಾನೆ ಅಂತಕ್ಕಂಥದ್ದು ಅನ್ನೋದಕ್ಕಿಂತ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ದೇಶಕ್ಕೆ ಅಂತಕ್ಕಂಥದ್ರಲ್ಲಿ ಮನುಷ್ಯನ ವ್ಯಾಲ್ಯೂ ಇರ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಭಗತ್ ಸಿಂಗ್ ಅವರು ತಮ್ಮ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನು ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ಸೇರ್ ಯುವರ್ ರೆಸ್ಪಾನ್ಸಸ್ 2 ನಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ಕ್ವೆಶನ್, ವಾಟ್ ವಾಸ್ ದ ಓನ್ಲಿ ಪ್ರೇಯರ್ ಆಫ್ ದ ಪೀಪಲ್ ಹೂ ವೇರ್ ವಿತ್ ಭಗತ್ ಸಿಂಗ್. ವಾಟ್ ವಾಸ್ ದ ಓನ್ಲಿ ಪ್ರೇಯರ್ ಆಫ್ ದ ಪೀಪಲ್
ಹೂ ವೇರ್ ವಿತ್ ಭಗತ್ ಸಿಂಗ್ ಅವರ ಜೊತೆಗೆ ಇರ್ತಕ್ಕಂತಹ ಜನರ ಒಂದೇ ಒಂದು ಪ್ರಾರ್ಥನೆ ಯಾವುದಾಗಿರ್ತದೆ ಅಂತಂದರೆ ಆನ್ಸರ್ ದ ಓನ್ಲಿ ಪ್ರೇಯರ್ ಆಫ್ ದ ಪೀಪಲ್ ವಾಸ್ ದ್ಯಾಟ್ ಸಮ್ ಹೌ ಆರ್ ಅದರ್ ವೇ ದೇ ಮಸ್ಟ್ ಎಸ್ಕೇಪ್ ದ ರೂಲ್ಸ್ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 2, ವಾಟ್ ಡು ಯು ಮೀನ್ ಬೈ ದ ಪ್ರೇಸ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಲೈಫ್? Answer, it means that the act of sending criminals to place that is far away as a form of punishment. Question number 3, what kind of punishment does Bhagat Singh talk about? ಯಾವ ಥರದ ಶಿಕ್ಷೆಯ ಬಗ್ಗೆ ಭಗತ್ ಸಿಂಗ್ ಅವರು ಮಾತಾಡ್ತಾರೆ? ಭಗತ್ ಸಿಂಗ್ ವಾಸ್ ಟಾಕಿಂಗ್ ಅಬೌಟ್ ಡೆತ್ ಪನಿಷ್ಮೆಂಟ್ ಆರ್ ಆಫ್ ಹ್ಯಾಂಗಿಂಗ್. ಹ್ಯಾಂಗಿಂಗ್ ಅಂತಂದರೆ ಗಲ್ಲಿಗೆ ಏರಿಸ್ತಕ್ಕಂಥದ್ದು. Question number 4, what expectation did Bhagat Singh have from the people who escaped the gallows of death? Answer, they should live and show to the world that they can not only embrace gallows for the ideal but also bear the worst type of torture in the dark prison cells. ಇನ್ನು ಚೆಕ್ ಯುವರ್ ಕಾಂಪ್ರೇಷನ್ ಪಾಯಿಂಟ್ 3 ಸೇರಿರುವ ರೆಸ್ಪಾನ್ಸಸ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಕ್ವಶನ್ ನಂಬರ್ 1, ವಾಟ್ ಕೈಂಡ್ ಆಫ್ ಲೈಫ್ ಡಿಡ್ ಭಗತ್ ಸಿಂಗ್ ಡಿಸೈರ್ ಟು ಲೀಡ್? ಯಾವ ಥರದ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಭಗತ್ ಸಿಂಗ್ ಅವರ ವಿಚಾರವಾಗಿರ್ತದೆ. ಭಗತ್ ಸಿಂಗ್ ಡಿಸೈರ್ಡ್ ಅಂದರೆ ಭಗತ್ ಸಿಂಗ್ ಅವರ ಆಶೆ ಏನಾಗಿತ್ತು ಅಂತಂದರೆ ಟು ಲೀಡ್ ಅ ನ್ಯಾಚುರಲ್ ಲೈಫ್, ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಜೀವನ. ಹಿ ಡಿಡಂಟ್ ವಾಂಟ್ ಟು ಲಿವ್ ಆ್ಯಸ್ ಅ ಪ್ರಿಸನರ್, ಒಬ್ಬ ಪ್ರಿಸನರ್ ಆಗಿ ಅಥವಾ ಕೈದಿಗಳ ಥರ ಜೀವನ ನಡೆಸೋದವರಿಗೆ ಬೇಕಾಗಿರಲಿಲ್ಲ. ಸ್ವತಂತ್ರ ಜೀವನ, ಸ್ವಾಭಾವಿಕ ಜೀವನ ನಡೆಸ್ತಕ್ಕಂಥ ಅವರ ವಿಚಾರವಾಗಿರ್ತದೆ. ಕ್ವಶನ್ 2, ಭಗತ್ ಸಿಂಗ್ಸ್ ನೇಮ್ ಹ್ಯಾಸ್ ಬಿಕಮ್ ಅ ಸಿಂಬಲ್ ಆಫ್ ಡ್ಯಾಶ್? ಭಗತ್ ಸಿಂಗ್ ಅವರ ಹೆಸರು ಯಾವುದರ ಒಂದು ಗುರುತಾಗಿದೆ ಅಂತಕ್ಕಂಥದ್ದು. ಆನ್ಸರ್, ಎಲಿವೇಶನ್, ರಿಲ್ಯಾಕ್ಸೇಷನ್, ರೆವಲ್ಯೂಷನ್, ರಿಓರಿಯಂಟೇಷನ್. ಆನ್ಸರ್ ಬಂದಿಲ್ಲಿ ರೆವಲ್ಯೂಷನ್ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 3, ಭಗತ್ ಸಿಂಗ್ ವಾಸ್ ನೆವರ್ ಅಫ್ರೇಡ್ ಆಫ್ ಮೀಟಿಂಗ್. ಅಫ್ರೇಡ್ ಅಂತಂದರೆ ಭಯ, ನೆವರ್ ಅಫ್ರೇಡ್ ಅಂತಂದರೆ ಯಾವತ್ತಿಗೂ ಭಯ ಪಡಲಿಲ್ಲ ಮೀಟಿಂಗ್ಗೆ. ಯಾರಿಗೆ, ಯಾವುದ್ರ ಬಗ್ಗೆ ಅಂತಂದರೆ ಇಲ್ಲಿ ಆಪ್ಷನ್ ಎ ಫ್ರೆಂಡ್ಸ್, ಡೆತ್, ಎನಿಮೀಸ್, ರಿಲೇಟಿವ್ಸ್. ಆನ್ಸರ್ ಬಂದು ಡೆತ್, ಸಾವಿಗೆ ಯಾವತ್ತೂ ಅವರು ಹೆದರಿಕೊಳ್ಳಲಿಲ್ಲ. ಭಗತ್ ಸಿಂಗ್ ಈಸ್ ಅ ಮಾಡೆಲ್ ಆಫ್ ಡ್ಯಾಶ್? ಭಗತ್ ಸಿಂಗ್ ಅವರು ಯಾವುದಕ್ಕೆ ಮಾದರಿಯಾಗಿರ್ತಾರೆ? ಸೋಷಿಯಲ್ ಸರ್ವೀಸ್, ಪೊಲಿಟಿಕಲ್ ವಿಸ್ಡಮ್, ಒರೇಷನ್, ಸ್ಯಾಕ್ರಿಫೈಸ್. ಇಲ್ಲಿ ಸ್ಯಾಕ್ರಿಫೈಸ್ ಅಂತಂದರೆ ತ್ಯಾಗ. ಇಫ್ ಐ ಲಿವ್ ಐ ಮೈಟ್ ಪರ್ಹ್ಯಾಪ್ಸ್ ಗೆಟ್ ಅ ಚಾನ್ಸ್ ಟು ಫುಲ್ಫಿಲ್ ದೆಮ್. ಕ್ವಶನ್ ಎ, ವಾಟ್ ವಿಶಸ್ ಡಿಡ್ ಹಿ ವಾಂಟ್ ಟು ಫುಲ್ಫಿಲ್? ಯಾವ ಒಂದು ಆಸೆಯನ್ನು ಫುಲ್ಫಿಲ್ ಮಾಡಬೇಕಾಗಿತ್ತು, ಯಾವುದೊಂದು ಇಚ್ಛೆಯನ್ನು ಫುಲ್ಫಿಲ್ ಮಾಡಬೇಕಾಗಿತ್ತು ಅಂತಂದರೆ ಆನ್ಸರ್, ಹಿ ವಾಂಟೆಡ್ ಟು ಫುಲ್ಫಿಲ್ ಹಿಸ್ ವಿಶ್ ಫಾರ್ ಡೂಯಿಂಗ್ ಸಮಥಿಂಗ್ ಫಾರ್ ಹ್ಯೂಮಿನಿಟಿ ಆ್ಯಂಡ್ ಫಾರ್ ಹೀಸ್ ಕಂಟ್ರಿ. ಹೂ ಈಸ್ ಟೆಲ್ಲಿಂಗ್ ದಿಸ್? ಯಾರು ಹೇಳ್ತಾರೆ ಈ ಮಾತನ್ನು ಅಂತಂದರೆ ಭಗತ್ ಸಿಂಗ್ ಈಸ್ ಟೆಲ್ಲಿಂಗ್ ದಿಸ್. ಕ್ವಶನ್ ನಂಬರ್ 6, ವಾಟ್ ಡಿಡ್ ಭಗತ್ ಸಿಂಗ್ ಫೀಲ್ ಪ್ರೌಡ್ ಆಫ್ ಹಿಮ್ಸೆಲ್ಫ್? ಅವ್ರ ಬಗ್ಗೆ ಅವರೇ ಯಾಕೆ ಸ್ವಲ್ಪ ಹೆಮ್ಮೆಯನ್ನು ಪಡ್ಕೊತಾರೆ ಅಂತಂದರೆ ಇಲ್ಲಿ ಭಗತ್ ಸಿಂಗ್ ವಾಸ್ ರೆಡಿ ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಫಾರ್ ದ ಸೇಕ್ ಆಫ್ ನೇಷನ್. ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥವ್ರು. ಆ್ಯಂಡ್ ಹಿ ನೆವರ್ ಅಫ್ರೇಡ್ ಆಫ್ ಡೆತ್, ಯಾವತ್ತಿಗೂ ಸಾವಿಗೆ ಹೆದರಿಕೊಳ್ಳದೆ ಇರತಕ್ಕಂಥವ್ರು. ಹಿ ವಿಶ್ಡ್ ದ್ಯಾಟ್ ಹಿಸ್ ಸ್ಯಾಕ್ರಿಫೈಸ್ ವುಡ್ ಫುಲ್ಫಿಲ್ ಹೀಸ್ ಆಂಬಿಷನ್ಸ್ ಆ್ಯಂಡ್ ಡೆತ್ ವಾಸ್ ಕಮಿಂಗ್ ಸೂನ್. ಸೊ ಹಿ ಫೆಲ್ಟ್ ಪ್ರೌಡ್ ಆಫ್ ಹಿಮ್ಸೆಲ್ಫ್. ಇನ್ನು ಥಿಂಕ್ ಅಬೌಟ್ ದ ಟೆಕ್ಸ್ಟ್. C1, ರೀಡ್ ದ ಫಾಲೋವಿಂಗ್ ಕ್ವಶನ್ಸ್, ಡಿಸ್ಕಸ್ ಆ್ಯಂಡ್ ರೈಟ್ ಅಂತ ಇದೆ. ಹೌ ಡಿಡ್ ಭಗತ್ ಸಿಂಗ್ ಪಾರ್ಟಿಸಿಪೇಟ್ ಇನ್ ದ ಫ್ರೀಡಮ್ ಸ್ಟ್ರಗಲ್? ಭಗತ್ ಸಿಂಗ್ ಅವರು ಫ್ರೀಡಮ್ ಸ್ಟ್ರಗಲ್ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಭಾಗವಹಿಸಿದರು ಅಂತಕ್ಕಂಥ ಪ್ರಶ್ನೆಗೆ, ಇನ್ 1921 ಗಾಂಧೀಜಿ ಕಾಲ್ಡ್ ಫಾರ್ ಅ ನಾನ್ ಕೋಆಪರೇಷನ್ ಮೂವ್ಮೆಂಟ್. 1921ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಗೆ ಕರೆ ಕೊಟ್ಟರು. ಭಗತ್ ಸಿಂಗ್ ಲೆಫ್ಟ್ ಹಿಸ್ ಸ್ಕೂಲ್ ಆ್ಯಂಡ್ ಜಾಯ್ನ್ ದ ನ್ಯಾಷನಲ್ ಸ್ಕೂಲ್ ಆಟ್ ಲಾಹೋರ್. DAV ಸ್ಕೂಲನ್ನು ಬಿಟ್ಟು ಲಾಹೋರ್ನಲ್ಲಿರತಕ್ಕಂಥ ನ್ಯಾಷನಲ್ ಸ್ಕೂಲಿಗೆ ಸೇರಿಕೊಳ್ತಾರೆ. ವಿಚ್ ವಾಸ್ ದ ಸೆಂಟರ್ ಆಫ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್? ಆ ಶಾಲೆ ಈ ಕ್ರಾಂತಿಕಾರಿಗಳ ಚಟುವಟಿಕೆಯ ಕೇಂದ್ರವಾಗಿರ್ತದೆ. ದೇರ್ ಹಿ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ರೆವಲ್ಯೂಷನರೀಸ್ ಸಚ್ ಆ್ಯಸ್ ಸುಖದೇವ್ ಆ್ಯಂಡ್ ಅದರ್ಸ್. ಸುಖದೇವ್ ಮತ್ತು ಭಗವತಿ ಚರಣ್ ಅಂತಕ್ಕಂತಹ ಇತರೆ ಉಳಿದಿರ್ತಕ್ಕಂತಹ ಕ್ರಾಂತಿಕಾರಿಗಳ ಜೊತೆಗೆ ಕಾಂಟ್ಯಾಕ್ಟ್ ಬರ್ತದೆ. ಹಿ ಬಿಕೇಮ್ ದ ಮೆಂಬರ್ ಆಫ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಆ್ಯಂಡ್ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ದ ಆ್ಯಕ್ಟಿವಿಟೀಸ್ ಅಂತಕ್ಕಂತಹ ಈ ಉತ್ತರವಾಗಿರ್ತದೆ. ಸೆಕೆಂಡ್ ಕ್ವಶನ್, ವಾಟ್ ಮೇಡ್ ದ ರೆವಲ್ಯೂಷನರೀಸ್ ಯೂಸ್ ಗನ್ಸ್ ಆ್ಯಂಡ್ ಬಾಂಬ್ಸ್ ಅಗೇನೆಸ್ಟ್ ದ ಬ್ರಿಟಿಷ್? ಈ ಕ್ರಾಂತಿಕಾರಿಗಳು ಗನ್ಸ್ಗಳನ್ನ, ಬಾಂಬ್ಸ್ಗಳನ್ನ ಬ್ರಿಟಿಷರ ವಿರುದ್ಧ ಯಾಕೆ ಉಪಯೋಗಿಸಿದರು ಅಂತಕ್ಕಂಥ ಪ್ರಶ್ನೆಗೆ, ದೇ ಬಿಲೀವ್ಡ್ ದ್ಯಾಟ್ ದ ಬ್ರಿಟಿಷ್ ರೂಲ್ ವಾಸ್ ಅನ್ಜಸ್ಟ್ ಆ್ಯಂಡ್ ಆಪ್ರೆಸಿವ್. ದಬ್ಬಾಳಿಕೆ ಮತ್ತು ಅನ್ಯಾಯಯುತವಾಗಿರ್ತಕ್ಕಂತಹ ಅಧಿಕಾರ ಅಂತಕ್ಕಂಥದ್ದು ಇವರಿಗೆ, ಈ ರೆವಲ್ಯೂಷನರೀಸ್ಗಳಿಗೆ ಗೊತ್ತಿರ್ತದೆ. ಆ್ಯಂಡ್ ದೇ ಬ್ರ್ಯಾಂಡೆಡ್ ಆ್ಯಸ್ ಅ ಟೆರರಿಸ್ಟ್. ಈ ಒಂದು ಕ್ರಾಂತಿಕಾರಿಗಳಿಗೆ
ಭಯೋತ್ಪಾದಕರು ಅಂತಕ್ಕಂಥ ಹೆಸರನ್ನು ಕೊಡಲಾಗ್ತದೆ. ದೇರ್ ಫಾರ್ ದೇ ಯೂಸ್ಡ್ ಬಾಂಬ್ಸ್ ಆ್ಯಂಡ್ ಗನ್ಸ್ ಅಗೇನೆಸ್ಟ್ ದ ಬ್ರಿಟಿಷ್. ಇನ್ನು ಕ್ವಶನ್ ನಂಬರ್ 3, ವಾಟ್ ಆರ್ ದ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಕಾರ್ಡಿಂಗ್ ಟು ಭಗತ್ ಸಿಂಗ್ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್, ಅಕಾರ್ಡಿಂಗ್ ಟು ಭಗತ್ ಸಿಂಗ್ ಲ್ಯಾಂಡ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್ ಆರ್ ದ ಮೀನ್ಸ್ ಆಫ್ ಪ್ರೊಡಕ್ಷನ್. ಕ್ವಶನ್ ನಂಬರ್ 4, ಹೌ ವಾಸ್ ಭಗತ್ ಸಿಂಗ್ ಏಬಲ್ ಟು ಕೀಪ್ ದ ಸ್ಪಾರ್ಕ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಲೈವ್. ಈ ಸ್ವಾತಂತ್ರ್ಯದ ಕಿಡಿಯನ್ನು ಜೀವಂತವಾಗಿಡಲಿಕ್ಕೆ ಹೇಗೆ ಅವರು ಸಮರ್ಥರಾದರು ಅಂತಕ್ಕಂಥ ಪ್ರಶ್ನೆಗೆ ಭಗತ್ ಸಿಂಗ್ ಕೆಪ್ಟ್ ದ ಸ್ಪಾರ್ಕ್ ಆಫ್ ಫ್ರೀಡಮ್ ಅಲೈವ್ ಥ್ರೂ ಹೀಸ್ ಲೆಟರ್ ರಿಟರ್ನ್ ಫ್ರಮ್ ದ ಜೈಲ್. ಜೈಲಿನಲ್ಲಿ ಇದ್ದುಕೊಂಡೇ ಅವರು ಪತ್ರಗಳನ್ನು ಬರೆಯುವುದರ ಮುಖಾಂತರ ಈ ಸ್ವಾತಂತ್ರ್ಯ ಕಿಡಿಯನ್ನು ಜೀವಂತವಾಗಿ ಇಡ್ತಾರೆ. ಕ್ವಶನ್ ನಂಬರ್ 5, ವೈ ವಾಸ್ ಭಗತ್ ಸಿಂಗ್ ರಿಮೆಂಬರ್ ಇವನ್ ಟುಡೇ. ಇವತ್ತಿಗೂ ಕೂಡ ಭಗತ್ ಸಿಂಗ್ ಅವರನ್ನು ಯಾಕೆ ನೆನಪಿನಲ್ಲಿ ಇಟ್ಕೋತೀವಿ ಅಂತಂದರೆ, ಭಗತ್ ಸಿಂಗ್ ಈಸ್ ರಿಮೆಂಬರ್ಡ್ ಟುಡೇ ನಾಟ್ ಓನ್ಲಿ ಆ್ಯಸ್ ಅ ಬೋಲ್ಡ್ ರೆವಲ್ಯೂಷನರಿ ಫಿಗರ್ ಬಟ್ ಆಲ್ಸೋ ಅ ಗ್ರೇಟ್ ಥಿಂಕರ್. ಇನ್ನು C2 ನೋಡೋದಾದರೆ, ರೀಡ್ ದ ಫಾಲೋವಿಂಗ್ ಕ್ವಶನ್ಸ್, ಡಿಸ್ಕಸ್ ಆ್ಯಂಡ್ ರೈಟ್. 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದರೆ ಈ ಕ್ವಶನ್ಸ್ಗಳು ಬರ್ತವೆ ಮತ್ತು ಆನ್ಸರ್ ಕೂಡ ಸ್ವಲ್ಪ ಶಾರ್ಟ್ ಆಗಿರ್ತಕ್ಕಂಥದ್ದು. ವಾಟ್ ಆರ್ ದ ಇನ್ಸಿಡೆಂಟ್ಸ್ ದ್ಯಾಟ್ ಬ್ರಾಟ್ ಚೇಂಜಸ್ ಇನ್ ಭಗತ್ ಸಿಂಗ್ಸ್ ಲೈಫ್. ಭಗತ್ ಸಿಂಗ್ ಅವರ ಜೀವನದಲ್ಲಿ ಯಾವ ಘಟನೆಗಳು ಬದಲಾವಣೆಗಳನ್ನ ತಂದವು ಅಂತಕ್ಕಂಥ ಪ್ರಶ್ನೆಗೆ, ದ ಬ್ರಿಟಿಷ್ ಮೇಡ್ ಅ ಬ್ರೂಟಲ್ ಅಟ್ಯಾಕ್ ಆನ್ ಲಾಲಾ ಲಜಪತ್ ರಾಯ್ ಆಟ್ ಆ್ಯನ್ ಆ್ಯಂಟಿ ಬ್ರಿಟಿಷ್ ಪ್ರೊಸೆಷನ್. ಇಟ್ ರಿಸಲ್ಟೆಡ್ ಇನ್ ದ ಡೆತ್ ಆಫ್ ಲಜಪತ್ ರಾಯ್. ಭಗತ್ ಸಿಂಗ್ ಡಿಟರ್ಮೈನ್ ಟು ಅವೆಂಜ್ ಹೀಸ್ ಡೆತ್. ಇಲ್ಲಿ ಅವೆಂಜ್ ಅಂತಂದರೆ ರಿವೆಂಜ್ ಅಂತಂದರೆ ಸೇಡು. ಲಾಲಾ ಲಜಪತ್ ರಾಯ್ ಅವರ ಸಾವಿನ ಕುರಿತು ಸೇಡನ್ನು ತೀರಿಸ್ಕೋಬೇಕು ಸ್ಕಾಟ್ ಅವ್ರ ಮೇಲೆ ಅಂತಕ್ಕಂಥದ್ದು. ಆ್ಯಂಡ್ ಹಿ ಕಿಲ್ಡ್ ಸಾಂಡರ್ಸ್ ಇನ್ಸ್ಟೆಡ್ ಆಫ್ ಸ್ಕಾಟ್ ಅವರ ಬದಲಾಗಿ ಸಾಂಡರ್ಸ್ನನ್ನು ಸಾಯಿಸಿಬಿಡ್ತಕ್ಕಂಥದ್ದು. ಹಿ ಥ್ರೂ ಬಾಂಬ್ಸ್ ಇನ್ ದ ಸೆಂಟ್ರಲ್ ಅಸೆಂಬ್ಲಿ ಹಾಲ್ ವೈಲ್ ದ ಅಸೆಂಬ್ಲಿ ವಾಸ್ ಇನ್ ಅ ಸೆಷನ್. ದ ಬಾಂಬ್ಸ್ ಡಿಡ್ ನಾಟ್ ಹರ್ಟ್ ಎನಿವನ್ ಬಟ್ ದ ನಾಯ್ಸ್ ದೇ ಮೇಡ್ ವಾಸ್ ದ ಲೌಡ್ ಇನಫ್ ಟು ವೇಕ್ ಅಪ್ ಆ್ಯನ್ ಎನ್ಸ್ಲೇವ್ಡ್ ನೇಷನ್ ಫ್ರಮ್ ಡೀಪ್ ಸ್ಲಂಬರ್ ಅಂತಂದರೆ ಗಾಢವಾದ ನಿದ್ರೆಯಿಂದ ದೇಶದಲ್ಲಿರ್ತಕ್ಕಂಥ ಜನರನ್ನು ಬಡಿದೇಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತದೆ. ದೀಸ್ ಇನ್ಸಿಡೆಂಟ್ಸ್ ಚೇಂಜ್ಡ್ ದ ಲೈಫ್ ಆಫ್ ಭಗತ್ ಸಿಂಗ್. ಇನ್ನು ಕ್ವಶನ್ ನಂಬರ್ 2, ಹೌ ವುಡ್ ಯು ಹ್ಯಾವ್ ಟ್ರೈಡ್ ಭಗತ್ ಸಿಂಗ್ ಇಫ್ ಯು ವೇರ್ ದ ಜಡ್ಜ್ ಇನ್ ದ ಬ್ರಿಟಿಷ್ ಕೋರ್ಟ್ ಅಂತಕ್ಕಂಥ ಪ್ರಶ್ನೆಗೆ, ಐ ವುಡ್ ಹ್ಯಾವ್ ಆಸ್ಕ್ಡ್ ಹಿಮ್ ದ ರೀಸನ್ ಫಾರ್ ಹಿಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಐ ವುಡ್ ಹ್ಯಾವ್ ಆರ್ಡರ್ಡ್ ದ ಬ್ರಿಟಿಷ್ ಅಫಿಷಿಯಲ್ಸ್ ಟು ಚೇಂಜ್ ದೇರ್ ಪಾಲಿಸೀಸ್ ಟುವರ್ಡ್ಸ್ ಇಂಡಿಯನ್ಸ್ ಅಂತಕ್ಕಂಥದ್ದು. ಇನ್ನು ಲಾಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ಮ್ಯಾನ್ ಲೈಸ್ ನಾಟ್ ಇನ್ ವಾಟ್ ಹಿ ಈಸ್ ಕೇಪಬಲ್ ಆಫ್ ರಿಸೀವಿಂಗ್ ಬಟ್ ಇನ್ ವಾಟ್ ಹಿ ಈಸ್ ಕೇಪಬಲ್ ಆಫ್ ಗಿವಿಂಗ್. ಡಿಸ್ಕಸ್ ಯುವರ್ ಕ್ಲಾಸ್ಮೇಟ್ಸ್ ಅಂತ ಇದೆ. ಇಟ್ ಈಸ್ ಟ್ರೂ. ಭಗತ್ ಸಿಂಗ್ ಅವರು ಹೇಳಿರ್ತಕ್ಕಂಥ ಮಾತು ಸತ್ಯವಾಗಿರ್ತಕ್ಕಂಥದ್ದು. ದೋ ಭಗತ್ ಸಿಂಗ್ ವಾಸ್ ಅವಾರ್ಡೆಡ್ ಡೆತ್ ಸೆಂಟೆನ್ಸ್, ಅಂದರೆ ಅವರಿಗೆ ಗಲ್ಲು ಶಿಕ್ಷೆ ಆಗ್ತದೆ, ಆದಾಗ್ಯೂ ಕೂಡ ಬಟ್ ಹಿ ವಾಸ್ ನಾಟ್ ಅಫ್ರೇಡ್ ಆಫ್ ಡೆತ್. ಅವರು ಸಾವಿಗೆ ಯಾವತ್ತೂ ಹೆದರಿಕೊಳ್ಳಲಿಲ್ಲ. ಹಿ ಡಿಡಂಟ್ ಎಕ್ಸ್ಪೆಕ್ಟ್ ಹೆಲ್ಪ್ ಫ್ರಮ್ ಅದರ್ಸ್. ಬೇರೆಯವರಿಂದ ಯಾವುದೇ ಸಹಾಯವನ್ನು ನಿರೀಕ್ಷೆ ಕೂಡ ಮಾಡಲಿಲ್ಲ. ಫಾರ್ ಹಿಸ್ ಲೈಫ್ ಬಟ್ ಹಿ ಕೆಪ್ಟ್ ದ ಸ್ಪಾರ್ಕ್ ಆಫ್ ಫ್ರೀಡಮ್ ಅಲೈವ್ ಥ್ರೂ ಹೀಸ್ ಲೆಟರ್ಸ್. ಜೈಲಿನಲ್ಲಿ ಇದ್ದುಕೊಂಡೇ ಈ ಸ್ವಾತಂತ್ರ್ಯ ಕಿಡಿಯನ್ನು ಹೊತ್ತಿಸ್ತಕ್ಕಂತಹ ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸ್ತಕ್ಕಂತಹ ಕೆಲಸವನ್ನು ಜೈಲಿನಲ್ಲಿ ಇದ್ದುಕೊಂಡೇ ಲೆಟರ್ಗಳನ್ನು ಬರೆಯೋದ್ರ ಮುಖಾಂತರ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿವರೆಗೆ ನಾವು ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಅಂತಕ್ಕಂತಹ 7ನೇ ಪಾಠವನ್ನು ಕ್ವಶನ್ ಆನ್ಸರ್ಗಳನ್ನು ಸರಿಯಾಗಿ ಶಾರ್ಟಾಗಿ ನಿಮಗೆ ಅರ್ಥೈಸುವಂತೆ ಇಂಗ್ಲೀಷ್ ಆ್ಯಸ್ ವೆಲ್ ಆ್ಯಸ್ ಕನ್ನಡದಲ್ಲಿ ಕೂಡ ವಿವರಣೆಯನ್ನು ಕೊಟ್ಟಿವಿ. ಹಾಗಾಗಿ ಯಾರಾದರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಹೆಸರು ಬಂದು SRS ಸ್ಟಡಿ ಝೋನ್ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ನಮ್ಮ ಚಾನೆಲ್ ಸಿಗ್ತದೆ. ಮುಂದಿನ FA4 ಮತ್ತು ಬರ್ತಕ್ಕಂತಹ ಆ್ಯನ್ಯುವಲ್ ಎಕ್ಸಾಮ್ಸ್ಗಳ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂಥದ್ದು. ಇರ್ತಕ್ಕಂತಹ 80 ಅಂಕಗಳಿಗೆ ಕನಿಷ್ಠ 75+ ಅಂಕಗಳನ್ನು ತೆಗೆದುಕೊಳ್ತಕ್ಕಂತಹ ಅತಿ ಸುಲಭವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠಗಳನ್ನು ಶೀಘ್ರದಲ್ಲೇ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ಪೋಸ್ಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ತಮ್ಮ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.